ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲ್ದು ಒಂದು ಹೋಂಡಾ ಅವ್ರದ್ದು i20 ಗಾಡಿ ಸೇಲಿ ಬಂದ ವೀಕ್ಷಕರೇ. ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಇರೋಂಥ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿಬಿಟ್ಟು ನಂಬರ್ ಡೆಲಿಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿ ಕಾಲ್ ಮಾಡೋಕೆ ಹೋಗ್ಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ನೀವು ಸರ್ i20 ಹುಂಡೈ i20 ಹೌದು ಸರ್. ಯಾವುದು ಆಸ್ಥಾನ ಅಥವಾ ಸ್ಪೋರ್ಟ್ಸ್? ಆಸ್ತಾ ಆಸ್ಥಾನ. ಓಕೆ, ಮಾಡಲ್ ಎಷ್ಟು ಸರ್ ಅದು? 2017 ಸರ್. ಓಕೆ, ಡೀಸೆಲಾ? ಇಲ್ಲ ಪೆಟ್ರೋಲು. ಪೆಟ್ರೋಲ್ ಗಾಡಿ. ಓಕೆ, ಈಗ 2017 ಅಂದರೆ ಓನರ್ ಎಷ್ಟು ಜನ? ಒಬ್ಬರೇ ನಾನೇ. ಸಿಂಗಲ್ ಓನರ್ ನಿಮ್ದೇನಾ? ಹೌದು ಸಿಂಗಲ್ ಅವ್ರು ನಂದೆ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? 78,000 ಓಡಿದೆ ಸರ್. 78,000. ಹೌದು. ಓಕೆ, ಅಂದರೆ ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ? ಇಲ್ಲ ಫುಲ್ ಶೋರೂಮ್ ಟ್ರ್ಯಾಕೆ. ಪೂರ್ತಿ? ಬೇರೆ ಕಡೆ ಮಾಡಿಸಿಲ್ಲ. ಹೌದು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಶೋರೂಮಲ್ಲೇ ಸರ್ವಿಸು? ಹೌದು. ಓಕೆ, ಈಗ ಮೈಲೇಜ್ ಏನು ಬರ್ತೀವಿ ಸರ್ ಗಾಡಿ? ಮೈಲೇಜ್ ನಾವೇನು ಲೆಕ್ಕ ಹಾಕೋಲ್ಲ. ನಾವು ತಿಂಗಳಿಗೆ 2 ಸರಿ 3 ಸರಿ ಅಷ್ಟೇ ತೆಗಿಯೋದು. ಹಾಂ. ಟೀಚರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ತೀನಿ. ಓಕೆ. ಯಾರೋ ಹೋದ್ರೆ ಫ್ಯಾಮಿಲಿ ಅದಕ್ಕೆ ಇದಕ್ಕೆ ನಮ್ಮ ಹುಡುಗ ತಗೋಗೋದು ಬಿಟ್ರೆ ಯಾರು ತಗೋಗಲ್ಲ. ಓಕೆ, ಲೆಕ್ಕ ಹಾಕೋಕ್ ಹೋಗಿಲ್ಲ ಸರ್. ಮಾಮೂಲಿ ಕರೆಕ್ಟ್ ಆಗಿದೆ, ಯಾವ್ದು ಏನು ತೆಗಿಯೋಂಗಿಲ್ಲ, ಏನು ಹಾಕ್ಸೋಂಗಿಲ್ಲ. ಈಗ ಒಂದು 2 ತಿಂಗಳು ಟೈರ್ ಹಾಕ್ಸಿದೀನಿ, 4 ಹೊಸ ಟೈರ್ ಹಾಕ್ಸಿದೀನಿ. 2 ತಿಂಗಳಾಗಿದೆಯಾ? 2 ತಿಂಗಳಾಗಿದೆ. ಸ್ವಲ್ಪ ಇದಾಗವೆ ಅಂತಿದ್ರು ಎಲ್ಲರೂ. ಹ್ಞೂ. ಅದು ತೆಗಿಸ್ಬಿಟ್ಟೆ. ಯಾಕೆ ನಮ್ಗೆ ಎಲ್ಲಾರು ಹೋದ್ರೆ ಪಂಚರ್ ಆಗ್ಬಿಟ್ರೆ ನಮ್ಗೆ ಆ ಮೆಕ್ಯಾನಿಸಮ್ ಗೊತ್ತಾಗಲ್ವಲ್ಲ, ಹ್ಞೂ. ಅದಕ್ಕೋಸ್ಕರ ಹೊಸದೇ ಹಾಕ್ಸ್ಬಿಟ್ಟಿದೀನಿ. ಓಕೆ, ಇನ್ಸೂರೆನ್ಸ್ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ, ಪಕ್ಕ ಇದೆ. ಏನು ಡೆಂಟು ಸ್ಕ್ರಾಚ್ಗಳು ಏನಾದರೂ ಇದಾವ? ಇಲ್ಲ ಸರ್. ಅದು ಫ್ರಂಟ್ ಒಂದು ಡೂಮ್ ಲೈಟ್ ಇದೆಯಲ್ಲ, ಹಾಂ. ಅದು ಮನೆ ಒಳಗೆ ನಿಲ್ಸ್ಬೇಕಾದ್ರೆ ಗೋಡೆ ಸ್ವಲ್ಪ ಇದಾಗಿದೆ. ಹಾಂ. ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಓಕೆ, ಒಳಗಡೆ ಎ ಸಿ ಪೋಸ್ಟ್ ಬೋರ್ಡ್ ಎಲ್ಲ ಚೆನ್ನಾಗಿದಾವೆ? ಎಲ್ಲ ಪಕ್ಕ ಇದೆ ಸರ್. ಸೀಟು ಎಲ್ಲ ಚೆನ್ನಾಗಿದಾವೆ ಸರ್? ಚೆನ್ನಾಗಿದೆ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದ್ರೆ ತಗೊಂಡ್ಮೇಲೆ? ಇಲ್ಲ, ಕಂಪ್ನಿ ಏನು ಬಂದಿತ್ತು ಟಚ್ ಸ್ಕ್ರೀನು ಎಲ್ಲ ಹೆಂಗಿತ್ತು ಹಂಗೆ. ಬೇರೆ ಸೀಟ್ ಕವರ್ ಒಂದು ಹಾಕ್ಸ್ಕೊಂಡಿದ್ದೆ ನಾನು. ಓಕೆ. ಅದು ಬಿಟ್ಟರೆ ಬೇರೆ ಏನು ಹಾಕ್ಸ್ಕೊಂಡಿಲ್ಲ. ಏನು ಟಾಪ್ ಎಂಡಾ ಅಥವಾ ಮಿಡ್ಲ್ ವೇರಿಯಂಟ್ ತಗೊಂಡಿದ್ರೆ ಸರ್? ಇಲ್ಲ, ಟಾಪ್ ಎಂಡ್ ಸರ್. ಟಾಪ್ ಎಂಡ್ ಗಾಡಿನಾ? ಹೌದು. ಓಕೆ, ಅಂದರೆ ಮ್ಯಾಗ್ ವೀಲ್ ಎಲ್ಲ ಬರ್ತಾವ? ಹೌದು. ಟಚ್ ಸ್ಕ್ರೀನ್ ಇದೆ. ಒಳಗೇನೆ ಏನು ಸಮಸ್ಯೆ ಇಲ್ಲ. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇತ್ತು ಸರ್? ಇಲ್ಲ ಸರ್, ಕ್ಯಾಶ್. ಫುಲ್ ಕ್ಯಾಶ್ ಎಲ್ಲ ತೊಗೊಂಡಿದ್ರಾ? ಇಲ್ಲ, ಲೋನ್ ತಗೊಂಡಿದ್ದೆ, ಆವಾಗ ಕ್ಲಿಯರ್ ಆಗಿ ಹೋಗಿದೆ. ಓಕೆ, ಅಂದರೆ ಎಲ್ಲ ಈಗ ಎಲ್ಲ ಕ್ಯಾನ್ಸಲೇಷನ್ ಮಾಡಿಸಿದೀನಿ. HP ಕ್ಯಾನ್ಸಲೇಷನ್ ಎಲ್ಲ ಆಗಿದೆಯಾ? ಆಗಿದೆ. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದೆ ಒರಿಜಿನಲ್ಲು? ಹೌದು, ನನ್ನ ಹತ್ರನೇ ಇದೆ. ಓಕೆ, ಗಾಡಿ ಇರೋದೆಲ್ಲ ಸರ್ ಲೊಕೇಶನ್? ಚನ್ನಪಟ್ಟಣ ಸರ್. ಚನ್ನಪಟ್ಟಣ ಅಂದರೆ ಯಾವ ಡಿಸ್ಟ್ರಿಕ್ಟ್ ಸರ್ ಅದು? ಇದು ರಾಮನಗರ, ಬೆಂಗಳೂರು ದಕ್ಷಿಣ ಅಂತಾರಲ್ಲ, ಈಗ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡವ್ರೆ. ಓಕೆ, ಚನ್ನಪಟ್ಟಣ ಬಂದರೆ ಗಾಡಿ ಸಿಗುತ್ತಾ? ಹೌದು, ಮನೆ ಹತ್ರನೇ ಇರುತ್ತೆ, ಎಲ್ಲೂ ಹೋಗಲ್ಲ. ಓಕೆ ಸರ್, ಈಗ ಪ್ರೈಸ್ ಏನು ಹೇಳ್ತಿದ್ರೆ ಗಾಡಿಗೆ? ಸರ್ 6.5 ಹೇಳ್ತಾ ಇದ್ದೀನಿ. ಏನಾದರೂ ಹೆಚ್ಚು ಕಡಿಮೆ? ಏನು ಸ್ವಲ್ಪ ಲೈಟಾಗಿ ಒಂಚೂರು ಹೆಚ್ಚು ಕಮ್ಮಿ ಲೈಟಾಗಿ ಆಗುತ್ತೆ. ಗಾಡಿ ಪಕ್ಕ ಇದೆ. ನೀವು ಗಾಡಿ ಓಡಿಸಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಗಾಡಿ ನೋಡಿದ್ರೆ ಈಗ ಮೊದ್ಲೊಂದು ಗಾಡಿ ಇತ್ತು ಹಂಗೆ, ನಾನು ಅದೊಂದು 6 ವರ್ಷ ಇಟ್ಕೊಂಡು ಸ್ವಿಫ್ಟ್ ಇತ್ತು ಅವಾಗ. ಯಾರೋ ಜಡ್ಜ್ ಬಂದು ತಗೋದ್ರು ಮನೆಗೆ, ಹಿಂಸೆ ಮಾಡಿ. ಬೇರೆಯವ್ರು ಯಾರು 5.5 ಕೇಳ್ತಿದ್ರು, ಅವ್ರು 6 ಲಕ್ಷ ಕೊಟ್ಬಿಟ್ಟು ತಗೋರು ಮನೆಗೆ. ನಿಮ್ಮ ಹತ್ರ ಗಾಡಿ ಚೆನ್ನಾಗಿದೆ. ಓಕೆ, ನಾವು ಹಂಗೆ ಒಂದು ವಾರ 15 ದಿನ ಆದ್ರೂ ಗಾಡಿ ತೆಗಿದೆಯಲ್ಲ, ನಾವು ಮನೇಲೇ ನಿಂತಿತ್ತು. ಅದು ಪೋರ್ಟಿಕಲ್ ನಿಲ್ಸ್ಬಿಟ್ಟಿರ್ತೀವಿ ನಾವು, ಬಿಸಿಲಲ್ಲೆಲ್ಲ ನಿಲ್ಸಲ್ಲ. ಓಕೆ, ಸರ್ವಿಸ್ ಮಾಡಿ ನಿಲ್ಸ್ಬಿಟ್ರೆ ಹೊಸ ಗಾಡಿ ಬಂದದೆ ಅಂತಲೇ ಅನ್ನೋದು. ಒಳಗಡೆ ಹೊರಗಡೆ ಎಲ್ಲ ಆಗಿದೆ. ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ.
ಸರಿ ಸರ್, ನಂಬರ್ ಇದೆ ಇರಲ್ಲ ಕಾಂಟ್ಯಾಕ್ಟ್ ನಂಬರು? ಹಾಂ ಇದೆ ಇರಲಿ ಸರ್, ನಂಬರ್ ಇದೆ ಇರಲಿ. ಸರಿ ಸರ್, ಓಕೆ.